ಸರ್ ಈ ಸತಿ ಕೊಡೋ ಪ್ರೈಸ್ ಮಾರ್ಕೆಟ್ ಎಲ್ಲ ದಂಗಾಗಬೇಕು. ಬರೀ i20 ಸ್ವಿಫ್ಟ್ ಕೊಡೋ ಪ್ರೈಸ್ ಅಲ್ಲಿ ಬ್ರೆಜಾ ಕ್ರೆಟಾ ಕೊಡ್ತೀನಿ ನಾನು ಇವತ್ತು. ಪ್ರೈಸ್ ಸಿಂಗಲ್ ಓನರ್ ಗಾಡಿ ಬರೀ 699 ಅಷ್ಟೇ. ಸರ್ ಕ್ರೆಟಾ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಎರಡು ಸಿಂಗಲ್ ಓನರ್ ಗಾಡಿ ಬರೀ 729ಕ್ಕೆ. ಬರೀ ಇದು 749ಕ್ಕೆ 2019 ಮಾಡಲು ಸಿಂಗಲ್ ಓನರ್ ಗಾಡಿ. ಸರ್ ಡೀಸೆಲ್ ಇಂಜಿನ್ 2011 ಮಾಡಲು 8 ಜನ ಹೋಗೋ ಗಾಡಿ ಕೊಡ್ತಾ ಇದೀನಿ ಬರೀ 1,99,000ಕ್ಕೆ. ಸರ್ ಪೋಲೋ ರೆಡ್ ಬೇಕಾ ಗ್ರೇ ಬೇಕಾ 1.2 ಲೀಟರ್ ಇಂಜಿನ್ ಬೇಕಾ 1.5 ಲೀಟರ್ ಇಂಜಿನ್ ಬೇಕಾ ಹೈಲೈಟ್ ಟಾಪ್ ಎಂಡ್ ಗಾಡಿ. ಸರ್ ಡೀಸೆಲ್ ಇಂಜಿನ್ ಡಿಸೈರ್ 2010 ಮಾಡಲು ಸಿಂಗಲ್ ಓನರ್ ಗಾಡಿ 2,95,000. ಸರ್ ರೆಡ್ ಬೇಡವಾ ವೈಟ್ ಕೊಡ್ತೀನಿ 2010 ಮಾಡಲು ಸೆಕೆಂಡ್ ಓನರ್ ಗಾಡಿ 2,90,000ಕ್ಕೆ. ಸರ್ RX-Z ಟಾಪ್ ಎಂಡ್ ಸಿಂಗಲ್ ಓನರ್ ಗಾಡಿ 2012 ಮಾಡಲು ಬರೀ 2,99,000. ಸರ್ ಮಾರುತಿ ಬಲೆನೋ ಬರೀ 1,65,000 ಅಷ್ಟೇ. ಸರ್ ಟಾಟಾ ಮಾನ್ಸಾ 1,99,000 ಅಷ್ಟೇ. ಸರ್ ಟಾಟಾ ಇಂಡಿಗೋ 2011 ಮಾಡಲು ಸೆಕೆಂಡ್ ಓನರ್ ಬರೀ 1,29,000 ಅಷ್ಟೇ ಡೀಸೆಲ್ ಇಂಜಿನ್. ನ್ಯಾನೋ ಬೇಕಾ ಬರೀ 89,000ಕ್ಕೆ ಸಿಂಗಲ್ ಓನರ್ ಗಾಡಿ. ಸೊನಾಟಾ ಎಂಬಾರ 2006 ಮಾಡಲು ಸಿಂಗಲ್ ಓನರ್ ಗಾಡಿ 1,70,000ಕ್ಕೆ. ಸರ್ ಫಸ್ಟ್ ಯಾವ್ದು ಗಾಡಿಯಿಂದ ಸ್ಟಾರ್ಟ್ ಮಾಡ್ತೀರಾ? ಸರ್ ಕ್ರೂಸ್ ಇದೆ ನಮ್ಮ ಹತ್ರ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. ಸನ್ ರೂಫ್ ಫುಲ್ ಟಾಪ್ ಎಂಡ್ LTZ ಟಾಪ್ ಎಂಡ್ ಗಾಡಿ ಸನ್ ರೂಫ್ ಗಾಡಿ ಕೊಡೋಣ ಸರ್. 2011 ಮಾಡಲು ಡೀಸೆಲ್ ಗಾಡಿ ರಾಕೆಟ್ ಪಾಕೆಟ್ ಗಾಡಿ 2,69,000 ಕೊಡೋಣ ಸರ್ ಗಾಡಿನ. 2,69,000 LTZ ಟಾಪ್ ಎಂಡ್ ಗಾಡಿ ಕೊಡೋಣ ಸರ್. ಹೋಂಡೈ ಗೆಟ್ಸ್ 2009 ಮಾಡಲು ಸಿಂಗಲ್ ಓನರ್ ಗಾಡಿ 1,60,000 ಅಷ್ಟೇ. ಸಿಂಗಲ್ ಓನರ್ ಗಾಡಿ 1,60,000. ಸರ್ ಈ ಕಲರ್ ಇಷ್ಟ ಆಗ್ಲಿಲ್ವಾ ಬನ್ನಿ ಸರ್ ಇನ್ನೊಂದು ಆಪ್ಷನ್ ಕೊಡ್ತೀನಿ ಇದು ಅಷ್ಟೇ ಸರ್. 2007 ಮಾಡಲು 1,60,000 ಇದೂನು ಓನರ್. ಸರ್ ಸೆಕೆಂಡ್ ಓನರ್ ಗಾಡಿ ಸರ್ ಇನ್ನ 5,000 ಕಮ್ಮಿ ಕೊಡಿ ಸರ್ 1,55,000 ಕೊಡೋಣ ಸರ್. ಮತ್ತೊಂದು ಬ್ಲಾಕ್ ಕಲರ್ ಇನ್ನೊಂದು ಸೆಂಟ್ರ್ 2009 ಮಾಡಲು ಸೆಕೆಂಡ್ ಓನರ್ ಗಾಡಿ 1,60,000 ಈ ಗಾಡಿನೂ ಕೊಡೋಣ ಸರ್. 1,65,000 9 ಮಾಡಲು ಸೆಕೆಂಡ್ ಓನರ್ ಗಾಡಿ ಬಂದ್ರೆ ಕಮ್ಮಿ ಮಾಡ್ತೀರಾ? ಆನ್ ಟೇಬಲ್ ಬನ್ನಿ ಸರ್ ಮಾಡ್ಕೊಡೋಣ. ಸರ್ ಟಾಟಾ ನ್ಯಾನೋ ಸಿಂಗಲ್ ಓನರ್ ಗಾಡಿ ಬರೀ 89,000 ಕೊಡೋಣ ಸರ್ ಗಾಡಿನ. ಸಿಂಗಲ್ ಓನರ್ 2010 ಮಾಡಲು ಸಿಂಗಲ್ ಓನರ್ ಬರೀ 89,000ಕ್ಕೆ. ಇನ್ನೊಂದು ಗಾಡಿ ಇರೋದು ಸರ್ ಸೊನಾಟಾ ಎಂಬಾರ 2006 ಮಾಡಲು ಸಿಂಗಲ್ ಓನರ್ ಗಾಡಿ ಕಂಪ್ಲೀಟ್ ಟಾಪ್ ಎಂಡ್ ಗಾಡಿ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಏರ್ ಬ್ಯಾಗು ABS ಬ್ಯಾಗು ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಒಳ್ಳೆ ಪ್ರೈಸಿಂಗ್ ಎಲ್ಲ ಕೊಡೋಣ ಸರ್ 1,69,000 ಕೊಡೋಣ ಗಾಡಿ. ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತಾರೆ ಬನ್ನಿ ಸರ್ ಆನ್ ಟೈಮ್ ಯಾಕಂದ್ರೆ ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಬೆಸ್ಟ್ ಪ್ರೈಸ್ ಹೇಳ್ತಾ ಇರಿ. ಹಾಗೆ ಇನ್ನೊಂದು ಗಾಡಿ ಸರ್ ಸ್ಕಾರ್ಪಿಯೋ 7 ಸೀಟರ್ ಯಾರಾದ್ರೂ 7 ಸೀಟರ್ ಹುಡುಕ್ತಾ ಇದ್ರೆ ಒಳ್ಳೆ ಪ್ರೈಸಿಂಗ್ ಎಲ್ಲ ಕೊಡೋಣ ಸರ್. 1,99,000ಕ್ಕೆ 2003 ಮಾಡಲು ಕೊಡೋಣ ಸ್ಕಾರ್ಪಿಯೋ 8 ಸೀಟರ್ ಗಾಡಿ. 99,000ಕ್ಕೆ ಸ್ಕಾರ್ಪಿಯೋ ಮ್ಯಾಗ್ವಿಲ್ ಆಡೋನ್ ಆಗುತ್ತೆ. 4 ಹೊಸ ಮ್ಯಾಗ್ವಿಲ್ 4 ಹೊಸ ಟೈರ್ ಗಾಡಿ ಅಂತೂ ಎಕ್ಸಲೆಂಟ್ ಆಗಿದೆ ಸರ್. ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಬಂದ್ ನೋಡ್ರೆ ನೀವು ಖುಷಿಯಾಗಿ ಹೋಗ್ಬಿಡ್ತೀರಾ ಅಷ್ಟು ನೀಟಾಗಿದೆ ಗಾಡಿ. ನೆಕ್ಸ್ಟ್ ವೆಹಿಕಲ್ ಇರೋದು ಸರ್ ಮಾರುತಿ ಬಲೆನೋ 2006 ಮಾಡಲು 1,65,000 ಕೊಡೋಣ ಸರ್ ಗಾಡಿನ. 2006 ಮಾಡಲು 1,00,000 ಮಾಡಲು ಸ್ಪೋರ್ಟಿ ವೆಹಿಕಲ್ ಸರ್. ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. 1,65,000ಕ್ಕೆ ಮಾರುತಿ ಬಲೆನೋ. ನೆಕ್ಸ್ಟ್ ಟಾಟಾ ಬ್ರ್ಯಾಂಡ್ ಅಲ್ಲಿ ಸರ್ ಟಾಟಾ ಮಾನ್ಸಾ 2010 ಮಾಡಲು ಪೆಟ್ರೋಲ್ ಇಂಜಿನ್ 1,99,000ಕ್ಕೆ ಇನ್ಕ್ಲೂಡಿಂಗ್ FC ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ ಗಾಡಿಗೆ. 1,99,000ಕ್ಕೆ ಇನ್ಕ್ಲೂಡಿಂಗ್ FC ಇನ್ಶೂರೆನ್ಸ್. 2010 ಮಾಡಲು ಸಿಂಗಲ್ ಓನರ್ ಗಾಡಿಗೆ ಸರ್. ಕ್ವಿಡ್ ಇರೋದು ಸರ್ ಕ್ವಿಡ್ RXT ಸಿಂಗಲ್ ಏರ್ ಬ್ಯಾಗ್ ಗಾಡಿ 2018 ಮಾಡಲು ಸಿಂಗಲ್ ಓನರ್ ಗಾಡಿ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ 2,80,000 ಕೊಡೋಣ ಸರ್ ಗಾಡಿನ. ಡೌನ್ ಪೇಮೆಂಟ್ ಸರ್ ಸರ್ ಬರೀ 60,000 ತಗೊಂಬನ್ನಿ ಸರ್ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಸ್ಯಾಂಟ್ರೋ ಇರೋದು ಸರ್ ಸ್ಯಾಂಟ್ರೋ 2010 ಮಾಡಲು ಸಿಂಗಲ್ ಓನರ್ ಗಾಡಿ ಇದನ್ನು ಅಷ್ಟೇ ಸರ್ 1,90,000 ಕೊಡೋಣ ಗಾಡಿನ. 1,90,000ಕ್ಕೆ 1,000 ಡಿಸ್ಕೌಂಟ್ 1,89,000ಕ್ಕೆ 2010 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡೋಣ. ಟಾಟಾ ಬ್ರ್ಯಾಂಡ್ ಅಲ್ಲಿ ಇನ್ನೊಂದು ಇರೋದು ಸರ್ ಇನ್ನೊಂದು 2010 ಮಾಡಲು ಪೆಟ್ರೋಲ್ ಇಂಜಿನ್ ಬರೀ 60,000 ಅಷ್ಟೇ ಹೊಡೆದು ರೆಕಾರ್ಡ್ ವೆಹಿಕಲ್ ಬರೀ ಎಷ್ಟು ಹೇಳಿ ಸರ್ 1,65,000 ಕೊಡೋಣ ಗಾಡಿನ. 1,65,000ಕ್ಕೆ 2010 ಮಾಡಲು ಸಿಂಗಲ್ ಓನರ್ ಇಂಡಿಕಾ ವಿಸ್ಟಾ ಫಿಯಟ್ ಪುಂಟೋ ಇರೋದು ಸರ್ ಫಿಯಟ್ ಪುಂಟೋ 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ಇದನ್ನು ಅಷ್ಟೇ ಸರ್ 1,65,000 ಕೊಡೋಣ ಗಾಡಿನ. ಪೆಟ್ರೋಲ್ ಡೀಸೆಲ್ ಸರ್ ಪೆಟ್ರೋಲ್ ಇಂಜಿನ್ 1,65,000ಕ್ಕೆ. ಓಕೆ ನೆಕ್ಸ್ಟ್ ಇನ್ನೊಂದು ಅದಕ್ಕಿಂತ ಆಫರ್ ಅಲ್ಲಿ ಕೊಡ್ತೀನಿ 2011 ಮಾಡಲು ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಗಾಡಿ 1,29,000 ಕೊಡೋಣ ಸರ್ ಗಾಡಿನ. 1,25,000 ಬರೀ 1,29,000 ಅಷ್ಟೇ. 1,25,000 1,29,000 ಆಗತ್ತಾ? 1,25,000 ಓಕೆ ಬನ್ನಿ ಸರ್ 1,25,000ಕ್ಕೆ ಮಾಡ್ಕೊಡೋಣ. SR ನೋಡಿಲು ಸರ್ ಇನ್ನೊಂದು ಟಾಟಾ ಮಾನ್ಸಾ ಇದೆ ರೆಡ್ ಬೇಡವಾ ಗ್ರೇ ಇದೆ 1,59,000 ಕೊಡೋಣ. ಇದು 2010 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಸೆಡಾನ್. ಇದು ಪೆಟ್ರೋಲ್ ಬೇಕಾ ಈ ಪೆಟ್ರೋಲ್ ಬೇಕಾ ಸರ್ ಇದು ಬರೀ 1,59,000 ಕೊಡಿ ಸರ್ ಅಷ್ಟೇ. ಸರ್ 2009 ಮಾಡಲು VDI ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ ಡೀಸೆಲ್ ಇಂಜಿನ್ ಗಾಡಿ ಸರ್ 18ರಿಂದ 20ವರೆಗೂ ಮೈಲೇಜ್ ಬರುತ್ತೆ. ಬರೀ 2,35,000 ಕೊಡೋಣ ಗಾಡಿ. FC ಇನ್ಕ್ಲೂಡಿಂಗ್ ಎಲ್ಲ ಮಾಡ್ಕೊಡ್ತೀನಿ ಸರ್ ನಾನೇ. ಸರ್ 2021 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 26,000 ಕಿಲೋಮೀಟರ್ ಅಷ್ಟೇ ಹೊಡೋದು ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಸರ್ ಬರೀ 35,000 ತಗೊಬನ್ನಿ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಫುಲ್ ಕ್ಯಾಶ್ಗೆ ಹೋಗ್ತೀರಾ ಬರೀ 6,35,000 ಗಾಡಿ.
ಯಾವ ವೇರಿಯಂಟ್ ಸರ್ VXi ವೇರಿಯಂಟ್ ಸರ್? ಹಾಗೆ 7 ಸೀಟರ್ ವೆಹಿಕಲ್ ಸರ್ W8 2012 ಮಾಡಲು ಬರೀ 4,75,000ಕ್ಕೆ XCV 500. ಹಾಗೆ ನೆಕ್ಸ್ಟ್ ವ್ಯಾಗನರ್ ಸರ್, ವ್ಯಾಗನರ್ 2010 ಮಾಡಲು 1,99,000ಕ್ಕೆ ಅಷ್ಟೇ, ಪೆಟ್ರೋಲ್ ಇಂಜಿನ್ VXi ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಸರ್ KUV 100 K6 ಪ್ಲಸ್ ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ. ಮಾಡ್ಲು ಬೇಕು ಅಂದ್ರೆ 2017 ಮಾಡ್ಲು ಡೀಸೆಲ್ ಸೆಕೆಂಡ್ ಓವರ್ ಬರೀ 3,20,000ಕ್ಕೆ ಅಷ್ಟೇ ಸರ್ ಗಾಡಿ. ನೆಕ್ಸ್ಟ್ ವೆಹಿಕಲ್ ಇರೋದು ಸರ್ ಸರ್ 7 ಸೀಟರ್ ವೆಹಿಕಲ್ ರೆನಾಲ್ಟೋ ಲಾಡ್ಜಿ RXZ ಟಾಪ್ ಎಂಡ್ ಗಾಡಿ 3,99,000ಕ್ಕೆ ಅಷ್ಟೇ. 3,99,000 3,99,000ಕ್ಕೆ RXZ ಡೀಸೆಲ್ ಗಾಡಿ, ಡೀಸೆಲ್ ವೇರಿಯಂಟ್. ನೆಕ್ಸ್ಟ್ ವೆಹಿಕಲ್ ಸರ್ ಸರ್ Volkswagen Vento ಐಲ್ಯಾಂಡ್ ಟಾಪ್ ಎಂಡ್ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್, ಪೆಟ್ರೋಲ್ ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್. ಸರ್ ಪ್ರೈಸಿಂಗ್ ಬರೀ 2,79,000ಕ್ಕೆ ಅಷ್ಟೇ. Second ಡಿಸ್ಕೌಂಟ್ ಬರೀ 2,75,000 ಕೊಡಿ ಸರ್. ಗಾಡಿ ಐಲ್ಯಾಂಡ್ ಟಾಪ್ ಎಂಡ್ ಗಾಡಿ, ಅದು ಪೆಟ್ರೋಲ್ ವೇರಿಯಂಟ್. ನೆಕ್ಸ್ಟ್ ಸರ್ ಸ್ಕಾಲಾ RXZ ಡೀಸೆಲ್ ಇಂಜಿನ್, ಮೈಲೇಜ್ ಅಂತೂ ನಿಮಗೆ 20-22 ಒಳ್ಳೆ ಮೈಲೇಜ್ ಬರುತ್ತೆ. ಡುವೆಲ್ ಏರ್ ಬ್ಯಾಗ್, ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಡೀಸೆಲ್ ಇಂಜಿನ್ 2012 ಮಾಡಲು ಸಿಂಗಲ್ ಓವರ್ ಗಾಡಿ ಬರೀ 2,99,000ಕ್ಕೆ ಅಷ್ಟೇ. ನೆಕ್ಸ್ಟ್ ವೆಹಿಕಲ್ ಇರೋದು ಸರ್ ಸರ್ ಫೋರ್ಡ್ ಫಿಗೋ 2013 ಮಾಡಲು ಬರೀ 38,000 ಕಿಲೋಮೀಟರ್ ಅಷ್ಟೇ ಓಡಿರೋದು, ರೆಕಾರ್ಡ್ ವೆಹಿಕಲ್ ಸರ್. ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. 2,35,000ಕ್ಕೆ ಅಷ್ಟೇ. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಗಾಡಿ ಸರ್. ನೆಕ್ಸ್ಟ್ ಇರೋದು ಸರ್ ಸರ್ ಟಾಟಾ ಜಸ್ಟ್ 2015 ಮಾಡಲು ಸೆಕೆಂಡ್ ಓವರ್ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಬರೀ 60,000 ಕಿಲೋಮೀಟರ್ ಅಷ್ಟೇ ಓಡಿರೋದು, 3,95,000ಕ್ಕೆ ಅಷ್ಟೇ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇದು ಸ್ಕೋಡಾ ರ್ಯಾಪಿಡ್ ಟಾಪ್ ಎಂಡ್ ಗಾಡಿ ಇದೆ. ಈ ಗಾಡಿ ಇವತ್ತೇ ಬೈ ಮಾಡಿದ್ದಾರೆ, ರಾಯಚೂರಿಂದ ಬಂದಿರೋ ಕಸ್ಟಮರ್. ಸರ್ ಮಾತಾಡ್ತೀರಾ ಒಂದೆರಡು ಮಾತಾಡಿ ಸರ್. ಸರ್ ಹೇಳಿ ಸರ್, ಎಲ್ಲಿಂದ ಬಂದಿರೋದು? ನಾವು ರಾಯಚೂರಿಂದ ಬಂದಿರೋದು. ರಾಯಚೂರಿಂದ. ಹೆಂಗಿತ್ತು ಸರ್? ಚೆನ್ನಾಗಿದೆಯಾ? ಡೀಸೆಲ್ ಪ್ರೈಸಿಂಗ್ ಹೆಂಗಿದೆ ಹೇಳಿ ಸರ್? ಪರವಾಗಿಲ್ಲ, ನಮ್ಗೆ ಹೇಳಿತಕ್ಕಂಗೆ ಸಿಕ್ಕಿದೆ ಗಾಡಿ. ಚೆನ್ನಾಗಿದೆ ಗಾಡಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ. ಫ್ರೆಂಡ್ಸ್ ಕಾರ್ ಕ್ಲಬ್ ವಿಸಿಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಸರ್ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಇಂಜಿನ್ ಬರೀ 1,45,000ಕ್ಕೆ ಅಷ್ಟೇ. ಡೀಸೆಲ್ 2010 ಮಾಡಲು ಡೀಸೆಲ್ ಸೆಕೆಂಡ್ ಓವರ್ ಗಾಡಿ ಸರ್. ನೆಕ್ಸ್ಟ್ ಇರೋದು ಸರ್ ವ್ಯಾಗನರ್. ಸರ್ ಮಾರುತಿ ವ್ಯಾಗನರ್ 2010 ಮಾಡಲು VXi 2,30,000ಕ್ಕೆ ಸರ್. 2,30,000ಗೆ ಪೆಟ್ರೋಲ್ VXi. ನೆಕ್ಸ್ಟ್ ಇರೋದು ಸರ್ ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ ಸಿಂಗಲ್ ಓವರ್ ಗಾಡಿ ಬರೀ ಎಷ್ಟು ಕೇಳಿ 2,95,000ಕ್ಕೆ. ಬರೀ 2,90,000. ಬರೀ 2,95,000ಕ್ಕೆ 2010 ಮಾಡಲು ಡೀಸೆಲ್ ಸಿಂಗಲ್ ಓವರ್. Next ಸರ್ ರೆಡ್ ಬೇಡವಾ ಡೀಸೆಲ್ ಇನ್ನೊಂದು ಗಾಡಿ ಇದೆ ವೈಟ್ ಕಲರ್, ಇದನ್ನು ಅಷ್ಟೇ ಕೊಡಿ ಸರ್. 2,95,000 ಕೊಡ್ತೀನಿ ಸರ್. 2010 ಮಾಡಲ್ 10 ಮಾಡಲು ಸೆಕೆಂಡ್ ಓವರ್ ಇನ್ನ 5,000 ಡಿಸ್ಕೌಂಟ್ 2,90,000 ಕೊಡಿ ಸರ್. ಹಾಗೆ ನೆಕ್ಸ್ಟ್ ಇರೋದು ಸರ್ ಸರ್ ಟೊಯೋಟಾ ಕೊರಲಾ 2004 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಅಂತ ರಾಕೆಟ್ ತರ ಇದೆ ಸರ್. ಪ್ರೈಸಿಂಗ್ ಅಷ್ಟೇ 1,49,000 ಕೊಡೋಣ. 1,49,000. 1,49,000ಕ್ಕೆ ಟೊಯೋಟಾ ಕೊರಲಾ. ನೆಕ್ಸ್ಟ್ ಇರೋದು ಸರ್ ನೆಕ್ಸ್ಟ್ ಹೋಂಡಾ ಸಿಟಿ ಇರೋದು ಸರ್ ಹೋಂಡಾ ಸಿಟಿ 2012 ಮಾಡಲು VMT ಟಾಪ್ ಎಂಡ್ ಗಾಡಿ ಬರೀ 3,79,000ಕ್ಕೆ ಅಷ್ಟೇ. ಹಾಗೆ ನೆಕ್ಸ್ಟ್ ಇರೋದು ಹೋಂಡಾ ಸಿಟಿ ಸರ್. ಸರ್ ಇದು 2010 ಮಾಡಲು ಪೆಟ್ರೋಲ್ ಇಂಜಿನ್ ಟಾಪ್ ಎಂಡ್ ಗಾಡಿ, ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಎರಡು ಮಾಡ್ಕೊಡ್ತೀನಿ. ಇದು ಸರ್ ಒಳ್ಳೆ ಪ್ರೈಸಿಂಗ್ ಎಲ್ಲ ಕೊಡೋಣ. 2,79,000 ಕೊಡೋಣ ಸರ್. 2,79,000. 2,79,000ಕ್ಕೆ 2010 ಮಾಡಲು ಪೆಟ್ರೋಲ್ ಇಂಜಿನ್ ಟಾಪ್ ಎಂಡ್. ಸರ್ ಈ ಕಲರ್ ಇಷ್ಟ ಆಗಿಲ್ಲ ಸರ್. ಸರ್ ಈ ಕಲರ್ ಇಷ್ಟ ಆಗಿಲ್ಲ ಅಂದ್ರೆ ಇನ್ನೊಂದು ಗಾಡಿ ಕೊಡೋಣ ಸರ್. ಇದೂ ಅಷ್ಟೇ ಸೇಮ್ 2010 ಮಾಡಲು ಸೆಕೆಂಡ್ ಓವರ್ ಗಾಡಿ, ಇದಕ್ಕೂ ಅಷ್ಟೇ 2,79,000 ಕೊಡೋಣ. 3 ಪೆಟ್ರೋಲ್ ಸರ್ 3 ಗಾಡಿನೂ ಪೆಟ್ರೋಲ್. ಹಾಗೆ ಹಾಗೆ ಕಾಂಬಿನೇಷನ್ ರೆಡ್ ಬೇಕಾ ವೈಟ್ ಬೇಕಾ ಸಿಲ್ವರ್ ಬೇಕಾ? ನೆಕ್ಸ್ಟ್ ಇರೋದು ಸರ್ ಸರ್ SX4 ZXi ಟಾಪ್ ಎಂಡ್ ಗಾಡಿ 2012 ಮಾಡಲು ಸೆಕೆಂಡ್ ಓವರ್ ಗಾಡಿ, ಸ್ಕರ್ಟಿಂಗ್ ಎಲ್ಲ ನೀಟಾಗಿ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್. ಡುವೆಲ್ ಏರ್ ಬ್ಯಾಗು ABS ಎಲ್ಲ ಬರುತ್ತೆ. ZXi ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಇದು ಅಷ್ಟೇ ಪ್ರೈಸಿಂಗ್ ಎಲ್ಲ ಕೊಡೋಣ 2,75,000 ಕೊಡೋಣ ಗಾಡಿ. 2,75,000ಗೆ ಸ್ಕರ್ಟಿಂಗ್ ಎಲ್ಲ ಹಾಕಿದ್ರೆ ಫುಲ್ಲಿ ಟಾಪ್ ಎಂಡ್. ಹಾಗೆ ಫುಲ್ಲಿ ಟಾಪ್ ಎಂಡ್ ಗಾಡಿ ಬರೀ 2,75,000ಕ್ಕೆ. ಪ್ರೈಸಿಂಗ್ ಅಂದ್ರೆ ಪ್ರೈಸಿಂಗ್ ಸರ್. ನೆಕ್ಸ್ಟ್ ಸರ್ ಇದು ಟೊಯೋಟಾ ಕ್ಯಾಮ್ರಿ ಹಾ. 1,70,000 ಕೊಡೋಣ ಸರ್. ಮಾಡಲ್ ಸರ್ 2006 ಮಾಡಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದೆ. 2,69,000ಕ್ಕೆ ಒಂದ್ಸಲ ಡಿಸ್ಕೌಂಟ್ ಸರ್ ನಿಮ್ಗೋಸ್ಕರ. ಸರ್ ಸ್ಕೋಡಾ ರ್ಯಾಪಿಡ್ ಫುಲ್ಲಿ ಟಾಪ್ ಎಂಡ್ ಗಾಡಿ 2014 ಮಾಡಲು ಸೆಕೆಂಡ್ ಗಾಡಿ, ಪೆಟ್ರೋಲ್ ಇಂಜಿನ್, ಡುವೆಲ್ ಏರ್ ಬ್ಯಾಗು ABS ಮ್ಯಾಗ್ವಿಲ್ ಎಲ್ಲ ಇದೆ ಸರ್. ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಪೆಟ್ರೋಲ್ ಇಂಜಿನ್ ಗಾಡಿ ಸೂಪರ್ ಆಗಿದೆ, ಒಳ್ಳೆ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ಅಷ್ಟೇ ಸರ್ 3,79,000 ಕಡೆ ಗಾಡಿ ಕೊಡೋಣ. 3,79,000. 3,70,000ಕ್ಕೆ 14 ಮಾಡಲು. ಹಾಗೆ ನೆಕ್ಸ್ಟ್ ಇರೋದು ಸರ್ ಸರ್ I10 2011 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓವರ್ ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಇದೆ. ಪ್ರೈಸಿಂಗ್ ಎಲ್ಲ ಕೊಡೋಣ ಸರ್ 2,85,000 ಕೊಡೋಣ. 2011 ಮಾಡಲ್ 2011 ಮಾಡಲು 2,75,000ಕ್ಕೆ. ಹಾಗೆ ನೆಕ್ಸ್ಟ್ ಇರೋದು ಸರ್ ಫೋರ್ಡ್ ಫಿಗೋ. ಸರ್ ಫೋರ್ಡ್ ಫಿಗೋ
ZXi ಟಾಪ್ ಎಂಡ್ ಗಾಡಿ ಏರ್ ಬ್ಯಾಗ್ ಎಲ್ಲ ಬರುತ್ತೆ, 4 ಫ್ರೆಶ್ ಟೈರ್ ಇದೆ ನಿಮ್ಗೆ. ಪೆಟ್ರೋಲ್ ಬರೀ 42,000 ಕಿಲೋಮೀಟರ್ ಅಷ್ಟೇ ಓಡೋದು, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್, ಪೆಟ್ರೋಲ್ ಇಂಜಿನ್. ನೆಕ್ಸ್ಟ್ ವೈಟ್ ಕಲರ್ ಇರೋದು ಇದು ಅಷ್ಟೇ ಸರ್, 2,10,000 ಕೊಡೋಣ. ವೈಟ್ ಕೊಡ್ತೀನಿ, 2010 ಮಾಡ್ಲು ಸಿಂಗಲ್ ಓನರ್ ಗಾಡಿ, ಬರೀ 49,000 ಕಿಲೋಮೀಟರ್ ಅಷ್ಟೇ ಓಡೋದು, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್. ಇದನ್ನು ಸರ್ ಇದನ್ನು ಅಷ್ಟೇ 2,10,000 ಕೊಡೋಣ ಗಾಡಿನ. 2,10,000 2,10,000 ಕೊಡೋಣ. ಇದು ಪೆಟ್ರೋಲ್ ಆಗಿರುತ್ತೆ. ನೆಕ್ಸ್ಟ್ ಸರ್ ನಿಸಾನ್ ಮೈಕ್ರಾ 2011 ಮಾಡಲು ಬಟನ್ ಸ್ಟಾರ್ಟ್ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್ ಗಾಡಿ. ಇದನ್ನು ಅಷ್ಟೇ ಸರ್ 1,99,000 ಕೊಡೋಣ ಗಾಡಿ. 1,99,000 1,99,000ಗೆ 2011 ಮಾಡಲು ಟಾಪ್ ಎಂಡ್. ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ಇಂಜಿನ್. ಹಾಗೆ ನೆಕ್ಸ್ಟ್ ಇರೋದು ಫಿಯಟ್ ಪುಂಟೋ. ಸರ್ ಫಿಯಟ್ ಪುಂಟೋ ಡೀಸೆಲ್ ಇಂಜಿನ್, ಎಮೋಷನ್ ಬೇಕು, ಟಾಪ್ ಎಂಡ್ ಗಾಡಿ. 1,70,000 ಕೊಡೋಣ ಸರ್. 1,69,000ಕ್ಕೆ ಕೊಡೋಣ ಸರ್. 1,69,000 ಬಂದ್ರೆ ಇನ್ನು 2012 ಮಾಡಲು ಡೀಸೆಲ್ ಇಂಜಿನ್, ಇನ್ನು ನೆಗೋಷಿಯೇಟ್ ಆಗುತ್ತೆ ಸರ್. ಆನ್ ಟೇಬಲ್ ಬನ್ನಿ ಸರ್, ಎಷ್ಟಾಗುತ್ತೆ ಅಷ್ಟು ಫೈನಲ್ ಪ್ರೈಸ್ ಹೇಳಿದೀನಿ, 1,000 ಡಿಸ್ಕೌಂಟ್ ಮಾಡ್ಕೊಡೋಣ ಸರ್. ನೆಕ್ಸ್ಟ್ ಇರೋದು ಸರ್ ಹೋಂಡಾ ಅಮೇಜ್ ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್. ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಿರೋ ಇದೇ ಗೊತ್ತಾಗಲ್ಲ, ಅಷ್ಟು ನೀಟಾಗಿದೆ. 2013 ಮಾಡಲು ಸೆಕೆಂಡ್ ಓನರ್ ಗಾಡಿ, 2,99,000 ಕೊಡೋಣ. 2,99,000 2,99,000ಕ್ಕೆ 2013 ಮಾಡಲು ಪೆಟ್ರೋಲ್ ಇಂಜಿನ್. ನೆಕ್ಸ್ಟ್ ಸ್ಪಾರ್ಕ್ ಇರೋ ಸರ್ 2011 ಮಾಡಲು ಚವರ್ಲೆಟ್ ಸ್ಪಾರ್ಕ್ ಪೆಟ್ರೋಲ್ ಇಂಜಿನ್, ಸಿಂಗಲ್ ಓವರ್ ಗಾಡಿ. 2011 ಮಾಡಲು ಸಿಂಗಲ್ ಓವರ್, 4 ಫ್ರೆಶ್ ಟೈರ್ ಇದೆ ಸರ್. ಇಂಟೀರಿಯರ್ ಅಂತೂ ನೆಕ್ಸ್ಟ್ ಲೆವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಷ್ಟೇ 1,35,000 ಕೊಡೋಣ ಗಾಡಿನ. SR ನೋಡಿಲ್ಲ 1,35,000ಕ್ಕೆ. ನೆಕ್ಸ್ಟ್ ವೆಹಿಕಲ್ ಇರೋದು ಸರ್ ಮಾರುತಿ SX4 ಪೆಟ್ರೋಲ್ ಇಂಜಿನ್, 2007 ಮಾಡಲು ಸೆಕೆಂಡ್ ಓವರ್ ಗಾಡಿ, 1,79,000 ಕೊಡೋಣ ಗಾಡಿನ. VXi ಸರ್ 1,79,000ಕ್ಕೆ. ಹಾಗೆ ನೆಕ್ಸ್ಟ್ ಇರೋದು ಸರ್ ಮಹೀಂದ್ರ ವೆರಿಟೋ. ಸರ್ ಮಹೇಂದ್ರ ವೆರಿಟೋ ಡೀಸೆಲ್ ಇಂಜಿನ್, 2013 ಮಾಡಲು ಸಿಂಗಲ್ ಓವರ್ ಗಾಡಿ, ಡೀಸೆಲ್. ಸರ್ 1,80,000 ಕೊಡೋಣ ಗಾಡಿ. 1,80,000 1,80,000ಕ್ಕೆ 2013 ಮಾಡಲು ಡೀಸೆಲ್ ಇಂಜಿನ್, ಸಿಂಗಲ್ ಓವರ್ ಗಾಡಿ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹಾಗೆ ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲ್ ಹಾಕಿದ್ದಾರೆ ಗಾಡಿಗೆ. ಹಾಗೆ ಇನ್ನೊಂದಿರೋದು ಸರ್ i20 ಸ್ಪೋರ್ಟ್ಸ್ ಬಟನ್ ಸ್ಟಾರ್ಟ್ ವೆಹಿಕಲ್ ಗಾಡಿ ಅಂತ ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್. ಒರಿಜಿನಲ್ GTR ಮ್ಯಾಗ್ವಿಲ್ ಇದೆ, 4 ಫ್ರೆಶ್ ಟೈರ್ ಇದೆ, ಡುವೆಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಯಾವ ವೇರಿಯಂಟ್ ಸರ್? ಸ್ಪೋರ್ಟ್ಸ್ ಬಟನ್ ಸ್ಟಾರ್ಟ್ ಡೀಸೆಲ್ ಇಂಜಿನ್ ಸರ್. 4,49,000 ಗಾಡಿ ಕೊಡೋಣ. 4,49,000 2014 ಮಾಡಲು ಡೀಸೆಲ್ ಇಂಜಿನ್. ನೆಕ್ಸ್ಟ್ ಇರೋದು ಸರ್ SX4 ಡೀಸೆಲ್ ಪೆಟ್ರೋಲ್ ಇಂಜಿನ್, ZXi ಟಾಪ್ ಎಂಡ್ ಗಾಡಿ. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿದ್ದಾರೆ ಸರ್. ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ, ZXi ಫುಲ್ಲಿ ಟಾಪ್ ಎಂಡ್ ಗಾಡಿ. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಅಷ್ಟೇ 2,10,000 ಕೊಡೋಣ ಗಾಡಿ. 2,00,000 ಆಗ್ಬೋದಾ ಸರ್? 2,10,000 ಕೊಡೋಣ ಸರ್ ಗಾಡಿ. ಆನ್ ಟೇಬಲ್ ಬನ್ನಿ ಸರ್ ನೋಡೋಣ. ನೆಕ್ಸ್ಟ್ ಸ್ವಿಫ್ಟ್ ಇರೋದು ಸರ್ 2007 ಮಾಡಲು ಸಿಂಗಲ್ ಓವರ್ ಗಾಡಿ. ಈ ಮಾಡಲಲ್ಲಿ ಸಿಂಗಲ್ ಓವರ್ ಗಾಡಿ ಸಿಗೋದೇ ಕಷ್ಟ ಸರ್. 2007 ಮಾಡಲು ಸಿಂಗಲ್ ಓವರ್ ಗಾಡಿ. ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ VXi ಸರ್ ಪೆಟ್ರೋಲ್ ಇಂಜಿನ್. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಅಷ್ಟೇ 1,99,000 ಕೊಡೋಣ. ಸಿಂಗಲ್ ಓವರ್ ಗಾಡಿ, ನೋಡಿಲ್ಲ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ. ನೆಕ್ಸ್ಟ್ ಇರೋದು ಸರ್ ಚವರ್ಲೆಟ್ ಸೈಲ್ ಡೀಸೆಲ್ ಇಂಜಿನ್, 2013 ಮಾಡಲು ಡೀಸೆಲ್, ಸಿಂಗಲ್ ಓವರ್ ಗಾಡಿ. 1,80,000 ಗಾಡಿ ಕೊಡೋಣ. 1,80,000 1,80,000ಕ್ಕೆ 1,79,000 ಕೊಡಿ ಸರ್. ಓಕೆ ಡೀಸೆಲ್ ವೇರಿಯಂಟ್. ಹಾಗೆ ವೋಲ್ಕ್ಸ್ವ್ಯಾಗನ್ ಸರ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಡೀಸೆಲ್ ಇಂಜಿನ್, ಸಿಲ್ವರ್ ಬೇಕಾ ಬ್ಲಾಕ್ ಬೇಕಾ? 2,79,000ಕ್ಕೆ ಡೀಸೆಲ್ ಇಂಜಿನ್, 2011 ಮಾಡಲು ಐಲೈನ್ ಟಾಪ್ ಎಂಡ್ ಗಾಡಿ. ನೋಡಿ ಕರ್ನಾಟಕ ನಂಬರ್ ಆಗಿರುತ್ತೆ ಸರ್. 100% ಜೆನ್ಯೂನ್ ಕರ್ನಾಟಕ ಗಾಡಿನೇ, ಡೀಸೆಲ್ ಇಂಜಿನ್. ಸರ್ ವರ್ನರ್ ರೆಡ್ ಬ್ಯೂಟಿ ಬರೀ 2,10,000ಕ್ಕೆ, 2008 ಮಾಡಲು ಸೆಕೆಂಡ್ ಓವರ್ ಪೆಟ್ರೋಲ್ ಇಂಜಿನ್. ಹಾಗೆ ನೆಕ್ಸ್ಟ್ ಇರೋದು ಸರ್ ಚವರ್ಲೆಟ್ ಆವಿಯೋ LT ಟಾಪ್ ಎಂಡ್, ಡುವೆಲ್ ಏರ್ ಬ್ಯಾಗು, ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಸರ್. 1,70,000 ಕೊಡಿ ಗಾಡಿ ಕೊಡೋಣ. ನೆಕ್ಸ್ಟ್ ವೆಹಿಕಲ್ 1,70,000ಕ್ಕೆ ಗಾಡಿ ಕೊಡೋಣ. 2011 ಮಾಡಲು ಪೆಟ್ರೋಲ್ ಇಂಜಿನ್, ಟ್ರಾನ್ಸ್ಫಾರ್ಮರ್ ಇಂಜಿನ್, ಪೆಟ್ರೋಲ್, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್. ಸರ್ 2,70,000 ಗಾಡಿ ಕೊಡೋಣ. ಇದು 2,70,000 ಸರ್. ಹೌದು. ನೆಕ್ಸ್ಟ್ ಇರೋದು ಸರ್ 2012 ಮಾಡಲು ಪೆಟ್ರೋಲ್ ಇಂಜಿನ್, ಸ್ಪೋರ್ಟ್ಸ್, ಏರ್ ಬ್ಯಾಗು, ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಬರೀ 76,000 ಕಿಲೋಮೀಟರ್ ಅಷ್ಟೇ ಓಡಿರೋದು, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್. 3,75,000 ಗಾಡಿ ಕೊಡೋಣ. 3,75,000ಕ್ಕೆ. ಹಾಗೆ ಜಾಜ್ ಇರೋದು ಸರ್ ಹೋಂಡಾ ಜಾಜ್, ನಿಮ್ಗೆ ಏರ್ ಬ್ಯಾಗ್ ಇರೋ ಗಾಡಿ, ಆಲ್ಟೋ ತಗೊಂಡೋಗಿ ಆರಾಮಾಗಿ ಇದಕ್ಕೆ ಹೋಗ್ಬೋದು. 2010 ಮಾಡಲು 1,95,000ಕ್ಕೆ ಅಷ್ಟೇ. ನೆಕ್ಸ್ಟ್ i20 ಇದು ಅಷ್ಟೇ ಸರ್. ಆಸ್ಟಾ ಟಾಪ್ ಎಂಡ್ ಗಾಡಿ, 2,79,000 ಗಾಡಿ ಕೊಡೋಣ. ಆ ಟಾಪ್ ಎಂಡ್ ಗಾಡಿ 2,79,000. 2010 ಮಾಡಲು ಪೆಟ್ರೋಲ್ ಇಂಜಿನ್, ಸಿಂಗಲ್ ಓವರ್ ಗಾಡಿ ಸರ್ ಇದು. ನೆಕ್ಸ್ಟ್ ಇರೋದು ಸರ್ ಇದಾಗಿದೆ. ನೆಕ್ಸ್ಟ್ ಸರ್ ಟಾಟಾ ವೆಂಚರ್, ಯಾರ್ಯಾರು ಈಕೋ ಹುಡುಕ್ತಾ ಇದ್ರೆ ಆರಾಮಾಗಿ ಗಾಡಿಗೆ ಹೋಗ್ಬೋದು. 2011 ಮಾಡಲು ಡೀಸೆಲ್ ಇಂಜಿನ್, ಸಿಂಗಲ್ ಓವರ್ ಗಾಡಿ, 8 ಸೀಟರ್ ವೆಹಿಕಲ್. ಆರಾಮಾಗಿ 8 ಜನ ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು ಸರ್. ತಲೆನೇ ಕೆಡ್ಸ್ಕೊಳಂಗಿಲ್ಲ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ. ಪ್ರೈಸಿಂಗ್ ಸರ್ 1,99,000ಕ್ಕೆ 2011 ಮಾಡಲು ಡೀಸೆಲ್ ಇಂಜಿನ್ ಕೊಡೋಣ. ಸರ್ ಮಾರುತಿ ಬ್ರೆಜಾ 2018 ಮಾಡಲು ಸಿಂಗಲ್ ಓವರ್ ಗಾಡಿ, ಡೀಸೆಲ್ ಗಾಡಿ, ಬರೀ 63,000 ಹೊಡೆಯೋದು ಅಷ್ಟೇ, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್.
ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಅಷ್ಟೇ 6,99,000ಕ್ಕೆ 2018 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ. ಡೌನ್ ಪೇಮೆಂಟ್ ಸರ್ ಡೌನ್ ಪೇಮೆಂಟ್ ಬರೀ 1 ಲಕ್ಷ ತಗೊಂಡು ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇರೋದು ಸರ್ ಕ್ರೆಟಾ ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ ಕಲರ್ ಕಾಂಬಿನೇಷನ್ ಅಷ್ಟೇ. ಸರ್ ಡೀಸೆಲ್ ಬರೀ 63,000 69,000 ಓಡಿದೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಡೀಸೆಲ್ ಇಂಜಿನ್ ಬರೀ 7,29,000 ಗಾಡಿ ಕೊಡೋಣ. 7,29,000 ಬರೀ 7,29,000ಕ್ಕೆ 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಪೆಟ್ರೋಲ್ ಸರ್ ಡೀಸೆಲ್ ಬೇಡವಾ ಪೆಟ್ರೋಲ್ ಕೊಡ್ತೀನಿ. 2019 ಮಾಡಲು ಸಿಂಗಲ್ ಓನರ್ ಗಾಡಿ ಪೆಟ್ರೋಲ್ ಇಂಜಿನ್ ಟಾಪ್ ಎಂಡ್ ಗಾಡಿ. ಸರ್ ಪ್ರೈಸಿಂಗ್ ಅಷ್ಟೇ 7,49,000 ಗಾಡಿ ಕೊಡೋಣ.